ನಮಸ್ಕಾರ ವೀಕ್ಷಕರೇ, ಹಾಸ್ಯಧಾರಾವಾಹಿಯ ಸೋಮವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಶೀಲಾ ಸೂರ್ಯನ ಟ್ರಿಗರ್ ಮಾಡಲಂತೆ ಅವನು ಹುಡುಗನ ಕುಟಲೆ ಅವನ ಕಾಲನ್ನ ಚೆನ್ನಾಗಿ ತುಳಿಸ್ತಾಳೆ. ಆದರೆ ಸೂರ್ಯ ತಾಳ್ಮೆಯಿಂದ ನಡ್ಕೊಂಡು ಯಾವುದೇ ರೀತಿ ಮಾತುಗಳನ್ನು ಸಹ ಆಡೋದಿಲ್ಲ. ಶೀಲಾ ಆ ಹುಡುಗ ಚೆನ್ನಾಗಿ ಕಾಲು ತುಳಿದಿದ್ದಾನೆ, ಆದರೆ ಸೂರ್ಯ ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇತ್ತ ಮೀನಾ ಸೂರ್ಯನಿಗೆ ತುಂಬ ನೋವಾಗ್ತಿದೆಯಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಸಿಕ್ಕಾಪಟ್ಟೆ ತುಳಿದ್ಬಿಟ್ಟು ನಮ್ಮ ಚೆನ್ನಾಗಿ ನೋವಾಗ್ತಿದೆ ಅಂತ ಕೂಡ ಹೇಳ್ತಾನೆ. ಇತ್ತ ಶಾಂತಿ ಕೋಪದಿಂದ ರೋಹಿಣಿ ರೂಮ್ಗೆ ಹೋಗಿ ಆಗ ರೋಹಿಣಿ ಅತ್ತೆ ನಾನು ಆಲ್ಮೋಸ್ಟ್ ರೆಡಿ ಅಂತ ಹೇಳ್ತಾಳೆ. ಇನ್ನು ಬಿಡೆ ಗುಂಗುರಿ ಎಲ್ಲೇ ಸಹಕರಿಸಿದ್ದ ನಿಮ್ಮಪ್ಪ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ ಅತ್ತೆ ನಾನು ಈಗ ತಾನೇ ಕಾಲ್ ಮಾಡಿದ್ದೆ, ಅದು ಯಾಕೋ ನಾಟ್ ರೀಚಬಲ್ ಅಂತ ಬರ್ತಿದೆ, ಮೋಸ್ಟ್ಲಿ ಫ್ಲೈಟಲ್ಲಿ ಇರ್ಬೋದು ಅಂತ ಹೇಳ್ತಾಳೆ. ಆಗ ಶಾಂತಿ ಯಾರ ಹತ್ರ ಬಿಡ್ತಿದೀಯ ಶೋಗಳನ್ನ, ಇಷ್ಟೊತ್ತಿಗೆ ನಾನು ಫ್ಲೈಟಲ್ಲಿ ಹೋಗಿ ಒಳ್ಳೆ ಬಂದು ಮತ್ತೆ ಈ ಫಂಕ್ಷನ್ಗೆ ಬರ್ತಿದ್ದೆ, 2-3 ಸಲ ಅಡ್ಡಾಡ್ಬಿಡ್ತಿದ್ದೆ, ನೀನೇನು ಸುಳ್ಳು ಹೇಳ್ತಿದ್ದೀಯ ನನ್ನ ಹತ್ರ. ಆಗ ಕಸ್ತೂರಿ ಶಾಂತಿ ನೀನು ಯಾಕೆ ರೋಹಿಣಿ ಮೇಲೆ ಕೂಗಾಡ್ತಿದ್ದೀಯ ಅಂತ ಕೇಳಿದಾಗ ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಈಗ, ಇಲ್ಲಾಂದರೆ ಯಾರನ್ನ ನೋಡಲ್ಲ ನಾನು ಅಂತ ಮತ್ತೆ ಶಾಂತಿ ಹೇಳ್ತಾಳೆ. ಫಂಕ್ಷನ್ಗೆ ರೋಹಿಣಿ ಅವರಪ್ಪ ಮಲೇಷ್ಯಾದಿಂದ ಬರ್ತಾರೆ ಅಂತ ನಾನು ಶೀಲಾಗಿ ಹೇಳಿದ್ದೀನಿ, ಅವರು ಅವ್ರ ನೆಂಟರಿಗೆಲ್ಲ ಹೇಳ್ಕೊಂಡಿದ್ದಾರೆ, ಅವ್ರು ಬರಲಿಲ್ಲ ಅಂದರೆ ಯಾರು ಮರ್ಯಾದೆ ಹೋಗೋದು, ಆ ಸಾವ್ಕಾರ್ಸಿದ್ದ ಬರ್ತಾನೆ ಅಂತ ನಾನು ಇವಳನ್ನ ಶ್ರುತಿ ಜೊತೆ ಈ ಕಾರ್ಯಕ್ರಮ ಇಟ್ಕೊಂಡಿರೋದು, ಇಲ್ಲಾಂದರೆ ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾಯಿದ್ದೆ, ಅವ್ರಿಗೆ ಬರಲಿಲ್ಲ ಅಂದ್ರೆ ನಮ್ಮ ಮರ್ಯಾದೆ ಏನಾಗಬೇಡ ಅಂತ ಕೇಳ್ತಾಳೆ. ಶಾಂತಿ ಅವಳ ಕೈಗೆ ಫೋನ್ ಕೊಟ್ಟು ತಗೊಳ್ಳೆ ಒತ್ತೋ ನಂಬರ್ ಫೋನ್ ಮಾಡು ಅಂತ ಹೇಳಿದಾಗ ರೋಹಿಣಿ ಫೋನ್ ತಗೊಂಡು ಫೋನ್ ಮಾಡ್ತಾಳೆ. ಆದರೆ ಅದು ಯಾಗ ಕೂಡ ನಾಟ್ ರೀಚಬಲ್ ಬರ್ತಿರುತ್ತೆ. ಮತ್ತು ಶಾಂತಿ ಆ ಸೌಕಾಸಿಂದ ಬರೋವರೆಗೂ ನನ್ನ ಟೆನ್ಷನ್ಸ್ ಕಡಿಮೆ ಆಗಲ್ಲ. ಹುಡುಗಿ ನೀನೇನು ನೋಡ್ತಿದ್ದೀಯ, ಬೇಗ ರೆಡಿ ಮಾಡಿ ಕರ್ಕೊಂಬ ಅಂತ ಮತ್ತೆ ಪೂಜಾಗೆ ಹೇಳಿ ಅಲ್ಲಿದ್ದ ಹೊರಟೋಗ್ತಾಳೆ. ಮತ್ತು ಶಾಂತಿ ಹೋಗೋಕ್ಕಿಂತ ಮುಂಚೆ ಮತ್ತೆ ವಾಪಸ್ ಬಂದು ಏನೇ ಕತ್ತಲ್ಲಿ ಒಡವೇನೇ ಇಲ್ಲ ಅಂತ ಹೇಳಿದಾಗ ಪೂಜಾ ಹಾಕ್ಕೊಂಡಿದ್ದಾಳಲ್ಲ ಆಂಟಿ ಅಂತ ಹೇಳಿದಾಗ ನೀನು ಸುಮ್ಮನೆ ನಿಂತ್ಕೋ, ಏನು ಇಷ್ಟ ಹಾಕ್ಕೊಂಡಿದೀಯಲ್ಲ, ಅಲ್ಲಿ ಶ್ರುತಿಗೆ ಆನೆಗೆ ಅಲಂಕಾರ ಮಾಡ್ದಂಗೆ ಅವ್ರಮ್ಮ ಮಾಡಿದ್ದಾರೆ, ನೀನು ನೋಡಿದರೆ ಇರುವೆ ಮುಂದೆ ಸಕ್ಕರೆ ಇರೋ ಥರ ರೆಡಿಯಾಗಿದ್ದಿಲ್ಲ ಅಂತ ಮತ್ತೆ ರೋಹಿಣಿನ ಬೈತಾಳೆ. ಮತ್ತೆ ಶಾಂತಿ ನಿಮ್ಮಪ್ಪ ಮಲೇಷ್ಯಾದ ಏನು ಚಿನ್ನ ತಂದು ಕೊಡ್ತಾರಲ್ಲ ಅದನ್ನೆಲ್ಲ ನನಗೆ ಕೊಡಬೇಕು ಅಂತ ಹೇಳ್ತಾಳೆ. ಮತ್ತು ಕಸ್ತೂರಿ ನಿನ್ನ ಹತ್ರ ಇತ್ತಲ್ಲ ಆ ಒಡವೆ ಈಗ ಇವಳಿಗೆ ಕೊಡೆ ಅಂತ ಹೇಳ್ತಾಳೆ. ಕಸ್ತೂರಿ ಒಡವೆ ತರೋಕೆ ಹೋದ್ಮೇಲೆ ಶಾಂತಿ ನಿನಗೋಸ್ಕರ ನಿನ್ನ ಮೈ ಮುಚ್ಚೋಕ್ಕೋಸ್ಕರ ಈ ಕಸ್ತೂರಿ ಹತ್ರ ನಾನು ಬೇಡ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ. ಆಗ ಕಸ್ತೂರಿ ಆ ಒಡವೆ ತೊಗೊಂಡು ಅಲ್ಲಿಗೆ ಬರ್ತಾಳೆ. ಮತ್ತು ಶಾಂತಿಲೇ ನಿಮ್ಮಪ್ಪ ಫ್ಲೈಟ್ ಇಳಿದ್ಗಳೇ ನನಗೆ ಹೇಳಬೇಕು, ಮನೆಯವರೆಲ್ಲ ಹೊರಗಡೆ ನಿಂತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೋತೀವಿ, ಹಾಕೊಳ್ಳೆ ಕೈಯಲ್ಲಿ ಕೊಟ್ಟಿರೋ ಒಡವೆನ ಆಗ ಇಟ್ಕೊಂಡಿದ್ದೀಲ್ಲ ನಾನು ಶೋಗ ಕೊಟ್ಟಿದ್ದೀನಿ ಅಂತ ಮತ್ತೆ ಶಾಂತಿ ಹೇಳ್ತಾಳೆ. ಆಗ ಶಾಂತಿ ಅಲ್ಲಿಂದ ಹೋದ್ಮೇಲೆ ಪೂಜಾ ಏನೇ ನಿಮ್ಮ ಮತ್ತೆ ಇಷ್ಟೊಂದು ಚೇಂಜ್ ಆಗಿದ್ದಾರೆ ಅಂತ ರೋಹಿಣಿನ ಕೇಳಿದಾಗ ನಿನಗೆ ಮೊದಲೇ ಹೇಳಿದ್ವಲ್ಲ ಪೂಜಾ ಅಂತ ಹೇಳ್ತಾಳೆ. ಅಂತ ಪೂಜಾ ಯಾರಿಗೆ ಫೋನ್ ಮಾಡಿದೆ ನಾಟ್ ರೀಚಬಲ್ ಅಂತ ಬಂತು ಅಂತ ಕೇಳಿದಾಗ ರೋಹಿಣಿ ನಾನು ನಾಳೆ ನಂಬರು ಕಣೆ ಅಪ್ಪ ಅಂತ ಸೇವ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಮತ್ತು ಪೂಜಾ ನೀನು ನಿಜವಾಗ್ಲೂ ಗುಂಗ್ರಿನೇ ಬಿಡೆ ಅಂತ ಹೇಳಿದಾಗ ಯಾಕೆ ರೋಹಿಣಿ ಅಂತ ಕೇಳ್ತಾಳೆ. ಹಂಗಂದ್ರೆ ಬುದ್ಧಿವಂತಿ ಅಂತ ಪೂಜಾ ಹೇಳ್ತಾಳೆ. ಮತ್ತು ರೋಹಿಣಿ ಎಲ್ಲೇ ನೀನು ಅರೇಂಜ್ ಮಾಡಿದ ವ್ಯಕ್ತಿ ಇನ್ನೂ ಬಂದೇ ಇಲ್ವಲ್ಲ ಅಂತ ಕೇಳಿದಾಗ ಕಲ್ಯಾಣ ಮಂಟಪ ರೀಚ್ ಆಗಿದ್ದೀನಿ ಅಂತ ಹೇಳಿದೆ ಕಣೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರ್ತಾನೆ ಅಂದಾಗ ಅಂದ್ಕೂಡ್ಲೆ ಕದ ಬಾರಿಸ್ತಾರೆ, ಅವನೇ ಅಲ್ಲಿಗೆ ಬಂದಿರ್ತಾನೆ. ಪೂಜಾ ಹೋಗಿ ಅವಳನ್ನೇ ಕರ್ಕೊಂಬರ್ತಾಳೆ. ಪೂಜಾ ಆ ವ್ಯಕ್ತಿಗೆ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಅಂತ ಹೇಳಿದಾಗ ಆ ವ್ಯಕ್ತಿ ನಾನು ಟೈಟ್ ಆಗಿದ್ದಾಗ ಹೇಳಿದ್ದೀರಾ, ನಾನೇನು ನಾರ್ಮಲ್ ಆಗಿದ್ದರೆ ಹೇಳಿದರೆ ನೆನಪಿರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಟೈಟ್ ಆಗಿದ್ದಾಗ ಹೇಳಿದ್ರಿಂದ ಎಲ್ಲ ನೆನಪಿದೆ, ನೀವು ಹೇಳಿ ಯಾವ ವ್ಯಕ್ತಿನ ಸ್ವರ್ಗಕ್ಕೆ ಕಳಿಸ್ಬೇಕು ಹೇಳಿ ಅಂತ ಹೇಳಿದಾಗ ಏನೇ ಇವನೇನು ಸಾಯಿಸ್ತಿದ್ದಾನ ಅಂತ ರೋಹಿಣಿ ಕೇಳ್ತಾಳೆ. ಆಗ ಆ ವ್ಯಕ್ತಿ ಇಲ್ಲ ಮೇಡಮ್ ಅವನ್ನ ಎಣ್ಣೆ ಹೊಡಿಸಿ ಸ್ವರ್ಗಕ್ಕೆ ಕಳ್ಸೋಣ ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಮತ್ತು ಆ ವ್ಯಕ್ತಿ ನಡೀರಿ ಮೇಡಮ್ ಆ ವ್ಯಕ್ತಿ ಎಲ್ಲಿದ್ದಾನೆ ತೋರಿಸಿ ಅಂತ ಹೇಳಿದಾಗ ಪೂಜಾ ಕರ್ಕೊಂಡೋಗಿ ಆ ನೀಲಿ ಶರ್ಟ್ ಹಾಕೊಂಡು ಕೂತ್ಕೊಂಡಿದ್ದೀನಲ್ಲ ಅವನ ಅಂತ ಸೂರ್ಯನ ತೋರಿಸ್ತಾಳೆ. ಹೌದಾ ಅವನ ಇದನ್ನು ನನಗೆ ಬಿಟ್ಬಿಡಿ ಅಂತ ಹೇಳ್ತಾನೆ. ಮತ್ತು ಪೂಜಾ ಅವನಿಗೆ ನೋಡಿ ನೀವು ಕೂಡಿಸ್ಬೇಕಾಗಿರೋದು ಆಗುತ್ತಾ ಇಲ್ವಾ ಅಂತ ಕೇಳಿದಾಗ ನೋಡೋಕ್ಕೆ ನಮ್ಮ ಪಾರ್ಟಿ ಇದ್ದಂಗೆ ಇದ್ದಾನೆ, ಇದು ಒಂದು ಮ್ಯಾಟ್ರಾ ಮೇಡಮ್ ಅಂತ ಹೇಳಿದಾಗ ರೋಹಿಣಿ ಅವನಿಗೆ ಕಂಠಪೂರ್ತಿ ಕುಡಿಸ್ಬೇಕು. ಆಮೇಲೆ ಆಗ ಆ ವ್ಯಕ್ತಿ ನಿಮಗೆ ಉಳಿದಿದ್ದು ತಂದುಕೊಟ್ಟು ನಿಮಗೆ ಕುಡಿಸ್ಬೇಕಾ ಅಂತ ಕೇಳಿದಾಗ ಅಯ್ಯೋ ಆಮೇಲೆ ನಾವೆಲ್ಲ ನೋಡ್ಕೋತೀವಿ ಸುಮ್ಮನೆ ಹೋಗಪ್ಪ ಅಂತ ಹೇಳ್ತಾಳೆ. ಇತ್ತ ಮೀನ ಸೂರ್ಯನಿಗೆ ಕಾಲು ಸರಿ ಹೋಯ್ತಾ, ನೀವು ಬೇರೆ ಹತ್ರ ಮಾತಾಡೋದು ಬೇಡ ನನ್ನ ಹತ್ರ ಮಾತಾಡ್ಬೋದಲ್ವಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಏನೇ ಇದು ಇನ್ನೂ ಫಂಕ್ಷನ್ ಶುರುವಾಗಿಲ್ಲ, ಇವರೆಲ್ಲ ರೆಡಿಯಾಗಿ ಬರೋದಕ್ಕೆ ಇವತ್ತಾಗುತ್ತೇನೋ, ನಾಳೆ ಫಂಕ್ಷನ್ ಮಾಡ್ಬೋದೇನೋ. ಆಗ ಮೀನಾ ಅವರೆಲ್ಲ ರೆಡಿಯಾಗಿ ಬರಬೇಕಲ್ವಾ ಅದಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ತಾಳೆ. ಆಗ ಮತ್ತೆ ಸೂರ್ಯ ಅಲ್ಲಿ ಇದನ್ನೇ ಮದುವೆ ದಿನ ಈ ಶಾಸ್ತ್ರ ಇಟ್ಕೊಂಡ್ಬಿಟ್ರೆ ಆಗೋದಿಲ್ವ, ಇದಕ್ಕೆ ಸಪ್ರೇಟಾಗಿ ದಿನ ಅಂತ ಹೇಳಿದಾಗ ಮೀನಾ ದೊಡ್ಡವ್ರಂದರೆ ಒಂದು ನೀತಿ ಇರುತ್ತೆ, ಅವ್ರು ಯಾಕೋ ತೊಗೊಂಡಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಅರ್ಥ ಇರುತ್ತೆ ಅಂತ ಹೇಳಿದಾಗ ಸೂರ್ಯ ಆ ಅರ್ಥ ಏನು ಅಂತ ನಾನು ಹೇಳಿ ಅಂತ ಕೇಳ್ತಾನೆ. ಏನು ಅಂತ ಮೀನಾ ಕೇಳಿದಾಗ ಈ ಮಾರ್ಕೆಟಿಂಗ್ ಎಲ್ಲ ಮಾಡಬೇಕಾದ್ರೆ ಒಂದು ವಸ್ತುನ ಫ್ರೀಯಾಗಿ ಕೊಟ್ಬಿಡ್ತಾರೆ, ಆಮೇಲೆ ಅದಕ್ಕೆ ದುಡ್ಡು ಇಸ್ಕೋತಾರೆ, ಅದೇ ರೀತಿ ಅವ್ರ ಮಗಳನ್ನ ಕೊಟ್ಮೇಲೆ ಅದು ಫ್ರೀಯಾಗಿ ಕೊಡ್ತಾರೆ ಆಮೇಲೆ ದುಡ್ಡು ಇಸ್ಕೋತಾರೆ ಅಂತ ಹೇಳ್ತಾನೆ ಸೂರ್ಯ. ಇಷ್ಟ ಇದ್ದರೆ ಇರ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಸೂರ್ಯ ಹೇಳಿದಾಗ
ಮೀನಾ ಅದು ಹೆಂಗ್ರಿ ಇಂಥ ವೇಸ್ಟ್ಗಳೆಲ್ಲ ನಿನ್ನ ತಲೆಗೆ ಬರುತ್ತೆ ಅಂತ ಕೇಳ್ತಾಳೆ. ಮತ್ತೆ ಮೀನಾ ಇದಕ್ಕೆ ಹೇಳೋದು ನೀವು ನನ್ನ ಹತ್ರನೂ ಮಾತಾಡೋದು ಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಶೀಲಾ ಕಳಿಸಿದ ಹುಡುಗ ಸೂರ್ಯನಿಗೆ ಹಿಂದೆಯಿಂದ ಬಂದು ಜೋರಾಗಿ ಹೊಡೆದು ಏನೋ ಮಗ ನೀನೇ ನಿಲ್ಲಿ ಅಂತ ಹೇಳ್ತಾನೆ. ಆಗ ಸೂರ್ಯ ಹಿಂದೆ ತಿರುಗಿ ನೋಡಿದ ಮೇಲೆ ಸಾರಿ ಮಗ, ನಾ ಯಾರೋ ಬೇರೆ ಅನ್ಕೊಂಡಿದ್ದೆ, ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದಾಗ ಏನಯ್ಯ ನೀನು ಈ ಪಾಟಿ ಹೊಡಿತೀಯಾ, ನಿಂದೇನು ಕೈ ಹಾಕಬೇಡ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಏನಯ್ಯ ನನ್ನ ಗಂಡನ್ನೇ ಹೊಡಿತೀಯಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಮೀನಾ ಸುಮ್ಮನೆ ಇರೇ, ಜಗಳ ಬೇಡ, ಸುಮ್ಮನೆ ಇರೇ ಅಂತ ಹೇಳ್ತಾನೆ. ಮತ್ತೆ ಆ ಹುಡುಗ ಏನ್ರಿ ಬೆನ್ನಿಂದ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಅಡ್ಡಿ ಅಂತ ಹೇಳ್ರಿ, ನಾವು ಯಾರನ್ನೋ ಒಂದು ಇಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿದಾಗ ನಿಮ್ಗೆ ಯಾಕೆ ವಿಸಿಟಿಂಗ್ ಕಾರ್ಡ್ ಹಾಕೋಬೇಕು ಅಂತ ಸೂರ್ಯ ಕೇಳ್ತಾನೆ. ಅಮ್ಮ ಯಾಕೆ ನನ್ನ ಮೇಲೆ ಕೂಗಾಡ್ತಿದ್ಯಾ ಅಂತ ಆ ವ್ಯಕ್ತಿ ಹೇಳಿ ಮುಖ ತೋರಿಸ್ತಾ ನಿಂತಿರೋದು ಅವ್ರ ತಪ್ಪು ಅಂತ ಹೇಳ್ತಾಳೆ. ಮತ್ತೆ ಮೀನಾ ನಾನು ಬೇಕಂತ ಹೊಡೆದಿಲ್ಲ, ಸಾರಿ ಹೇಳಲ್ಲ, ಏನೀಗ ಅಂತ ಕೇಳಿದಾಗ ಅಯ್ಯೋ ನೀನು ಮತ್ತೆ ಹೆಚ್ಚಿಗೆ ಮಾತಾಡ್ತೀಯ, ಹೊಡೆಯೋದು ಹೊಡೆದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಲೇ ಮೀನಾ ಸುಮ್ಮನೆ ಇರೇ, ಸುಮ್ಮನೆ ಯಾಕೆ ದೊಡ್ಡದು ಮಾಡ್ತೀಯ, ಇದನ್ನ ಇರಲಿ ಬಿಡೆ ಅಂತ ಹೇಳ್ತಾನೆ. ರೀ ನಾವ್ಯಾಕೆ ಸಮಾಧಾನ ಮಾಡ್ಕೋಬೇಕು ಅಂತ ಮೀನಾ ಹೇಳಿದಾಗ ನೀವಿಬ್ಬರು ಸೇರಿ ನನಗೆ ಪ್ರಾಣ ಭಿಕ್ಷೆ ಕೊಡೋ ಥರ ಇದ್ದೀರಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ಮತ್ತೆ ಸೂರ್ಯ ಅಣ್ಣ ನಾವೇನು ಮಾಡೋಣ, ಅಲ್ಲೋಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ, ಇನ್ಮೇಲಿಂದ ನಿನ್ಗೆ ಹೊಡಿಬೇಕು ಅನ್ಸಿದ್ರೆ ಫ್ರಂಟಿಂದ ಹೊಡಿ ಅಣ್ಣ, ಬ್ಯಾಕಿಂದ ಬೇಡ ಅಂತ ಹೇಳ್ತಾನೆ. ಶೀಲಾ ಮತ್ತೆ ಆ ಹುಡುಗನ ಕರೆದು ಅವನಿಗೆ ಕೋಪನೇ ಬರಲಿಲ್ಲ, ನೀನು ಹೊಡಿಲೇ ಇಲ್ಲ ಅಂತ ಹೇಳಿದಾಗ ನಾನು ಜೋರಾಗೆ ಹೊಡೆದೆ ಮೇಡಮ್, ಕೋಪ ಬರೋ ಥರ ಕೂಡ ಮಾತಾಡ್ದೆ, ನಂದೇ ಎಲ್ಲ ಸರಿ ಇದೆ ಅಂತಾರೆ, ಆದರೆ ಅವನಿಗೆ ಕೋಪನೇ ಬರಲಿಲ್ಲ, ನಗ್ತಾನೆ ನಾನು ಕಳ್ಸಿಕೊಟ್ಬಿಟ್ಟ ಅಂತ ಹೇಳ್ತಾಳೆ. ಮತ್ತೆ ಶೀಲಾ ನೀವು ಏನು ಬೇಕಾದ್ರೂ ಮಾಡಿರಿ, ಅವನು ಮಾತ್ರ ಈ ಫಂಕ್ಷನ್ನಲ್ಲಿ ಇವತ್ತು ಜಗಳ ಆಡಲೇಬೇಕು ಅಂತ ಹೇಳ್ತಾಳೆ, ಇಲ್ಲಾಂದರೆ ನೀವು ನನ್ನ ಕೈಯಲ್ಲಿ ತಿಥಿ ಆಗೋಗ್ಬಿಡ್ತೀರಾ ಅಂತ ಶೀಲಾ ಹೇಳ್ತಾಳೆ. ಮೀನಾ ಮತ್ತೆ ಸೂರ್ಯನಿಗೆ ಸದ್ಯ ನೀವು ಅವನ ಮೇಲೆ ಕೈ ಮಾಡಲಿಲ್ಲ ಕೋಪದಲ್ಲಿ ಅಂತ ಹೇಳಿದಾಗ ಸೂರ್ಯ ನಮ್ಮ ಟೈಮ್ ಚೆನ್ನಾಗಿಲ್ಲ, ಇದೇನಾದ್ರೂ ರೋಡಲ್ಲಿ ಆಗಬೇಕಿತ್ತು, ಕುಟ್ಟಿ ಚಟ್ನಿ ಮಾಡಿ ಪುಡಿ ಮಾಡಿಬಿಡ್ತಿದ್ದೆ ಅವನ್ನ ಅಂತ ಸೂರ್ಯ ಹೇಳ್ತಾನೆ. ಈಗ ನಮ್ಮ ಟೈಮ್ ಹೆಂಗಿದೆ ಅಂದರೆ ಯಾವುದೆಲ್ಲ ಹಾವು, ಆಗ ಮೀನಾ ಎಲ್ರಿ ಹಾವು ಅಂತ ಕೇಳಿದಾಗ ಅದು ಅಲ್ಲ ಮ್ಯಾಟ್ರ್ ಬಾಯಲ್ಲಿ ಅಂತ ಹೇಳ್ತಾನೆ. ಸೂರ್ಯ ಇವ್ರೇನು ಗೊತ್ತಿದ್ದು ಮಾಡ್ತಿದ್ದಾರಾ ಗೊತ್ತಿಲ್ಲದೆ ಮಾಡ್ತಿದ್ದಾರಾ, ಬಂದು ನನಗೆ ತಗಲಕ್ಕೊಂತಿದ್ದಾರೆ ಅಂತ ಕೇಳಿದಾಗ ಮೀನಾ ಏನಾದರೂ ನಿಮಗೆ ತಾಳ್ಮೆ ಜಾಸ್ತಿ ಇದೀರಿ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಏನು ಮಾಡೋದಮ್ಮ, ಇದು ತಾಳಿ ಕಟ್ಟಿರೋಳು ಆಜ್ಞೆ, ನೀವು ಯಾರನ್ನೂ ಬೈಬಾರ್ದು ಹೊಡಿಬಾರ್ದು ಅಂತ ಹೇಳಿದಾಳೆ. ಅದರದ್ದೇ ನನ್ನ ಮಗಂದು ಅವರಿಬ್ಬರನ್ನೂ ಇವತ್ತು ನನ್ನ ಕೈಯಾಗ ಚಟ್ಟನೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮತ್ತೆ ಮೀನಾ ಹೋಗ್ಲಿ ಬಿಡಿರಿ, ಅವರು ಏನೋ ಗೊತ್ತಾಗದೆ ಹೊಡೆದ್ಬಿಟ್ರು ಅಂತ ಹೇಳ್ತಾಳೆ. ಹಂಗಂದ್ರೆ ಸೂರ್ಯ ಏನು ಇಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ, ನನ್ನ ಮಗನ ಫಂಕ್ಷನ್ ಮುಗಿಲಿ, ಅವ್ರನ್ನೆಲ್ಲೇ ಇದ್ರೆ ಹುಡ್ಕೊಂಡೋಗಿ ಹೊಡಿತೀನಿ ಅಂತ ಸೂರ್ಯ ಹೇಳ್ತಾನೆ. ಮತ್ತೆ ಸೂರ್ಯ ಇದೆಲ್ಲ ನೋಡ್ತಾ ಇದ್ರೆ ನೀನೇ ಅವ್ರನ್ನ ರೆಡಿ ಮಾಡಿ ಕಳಿಸ್ಕೊಂಡಂಗಿದೆ ಇಲ್ಲಿಗೆ ಅಂತ ಹೇಳ್ತಾನೆ. ಆಗ ಮೀನಾ ನನ್ನ ಮೇಲೆ ಡೌಟಾ ನಿಮಗೆ ಅಂತ ಕೇಳ್ತಾಳೆ. ಮತ್ತೆ ಸೂರ್ಯ ನಿನ್ನ ನೋಡಿದ್ರೆ ನನಗೆ ಹಂಗ ಅನಿಸ್ತಾ ಇದೆ ಅಮ್ಮ, ನನ್ನ ತಾಳ್ಮೆ ಪರೀಕ್ಷೆ ಮಾಡೋಕ್ಕೋಗಿ ಅವ್ರನ್ನೇ ನೀನು ಯಾಕೆ ಕರೆಸಿರ್ಬಾರ್ದು ಅಂತ ಕೇಳಿದಾಗ ಮೀನಾ ನನ್ನ ನೋಡಿದರೆ ನಿಮಗೆ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ನಾನು ಖುಷಿ ಪಡೋ ಥರ ಕಾಣಿಸ್ತಾ ಇದ್ದೀನಿ ನಿಮಗೆ ಅಂತ ಮೀನಾ ಹೇಳ್ತಾಳೆ. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಇದಿಷ್ಟು ಸೋಮವಾರದ ಸಂಪೂರ್ಣ ಸಂಚಿಕೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ ಅಂತ ಹೇಳ್ತಾ, ಇದೇ ರೀತಿ ನಾವು ಸೋಮವಾರದಲ್ಲಿ ಬರುವ ಎಲ್ಲ ಧಾರಾವಾಹಿಗಳ ಟಿವಿಗೆ ಮುಂಚೆ ಸಂಚಿಕೆ ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.